ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಯನ್ನು ಯಾವ ರೀತಿ ಕೊಳ್ತೋಗ್ದಿರ ಸೇಫಾಗಿ ಇಟ್ಕೋಬೇಕು ಮತ್ತು ಈಸಿಯಾಗಿ ಯಾವ ರೀತಿ ಬಾಯ್ಲ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇನ್ನು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ನಾವು ಫಸ್ಟ್ ಮೊಟ್ಟೆಯನ್ನು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು, ಫ್ರಿಡ್ಜ್ ಇಲ್ಲ ಮನೆಯಲ್ಲಿ ಯಾವ ರೀತಿ ನಾವು ಇಟ್ಕೋಬೇಕಂದ್ರೆ, ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ, ಒಂದು ಬಾಕ್ಸ್ಗೆ ಹಾಕೊಂಡ್ಬಿಟ್ಟು ಅದರಲ್ಲಿ ಈ ರೀತಿ ಎಗ್ಸನ್ನು ಇಟ್ಟರೆ ನಮಗೆ ಬೇಗ ಕೊಳ್ತೋಗ್ದಿರ ಇರುತ್ತೆ, ತುಂಬ ದಿನ ಜಾಸ್ತಿ ದಿನ ಇರುತ್ತೆ ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾವ ರೀತಿ ಬಾಯ್ಲ್ ಮಾಡಬೇಕು ಎಗ್ಗು ಈಸಿ ಮೆಥಡಲ್ಲಿ ಅಂದರೆ, ಫಸ್ಟ್ ನಾನು ಒಂದು ಎಗ್ಗನ್ನು ತೊಗೊಂಡಿದ್ದೀನಿ, ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಮತ್ತು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಎಗ್ಗನ್ನು ಹಾಕಿದ್ದೀನಿ, ಮತ್ತು ಇದರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೆ ಈಸಿಯಾಗಿ ಬಾಯ್ಲ್ ಆಗುತ್ತೆ, ಗ್ಯಾಸ್ ಕೂಡ ಜಾಸ್ತಿ ಏನೂ ಆಗೋದಿಲ್ಲ, ಗ್ಯಾಸ್ ಕೂಡ ತುಂಬ ಸೇವ್ ಆಗುತ್ತೆ. ಈ ರೀತಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸಿಲಿಂಡ್ರು. ನೆಕ್ಸ್ಟ್ ಬಂದುಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ. ಇದೊಂದು 10 ನಿಮಿಷ ಆದರೆ ಸಾಕು, ನಮಗೆ ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ. ಈಗ ಬಾಯ್ಲ್ ಆಗಿದೆ, ನಾನು ಆಫ್ ಮಾಡಿಬಿಟ್ಟು ಈಸಿಯಾಗಿ ನಾವು ಅದ್ರ ಸಿಪ್ಪೆಯನ್ನು ಯಾವ ರೀತಿ ನಾವು ತೆಗಿಬೇಕು ಅಂತ ತೋರಿಸ್ತೀನಿ. ನಾವು ತುಂಬ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬೋದು, ಒಂಚೂರು ಕೂಡ ನಮಗೆ ಆ ಎಗ್ಗು ಆಚೆ ಬರ್ದಿರ ನಾವು ಈಸಿಯಾಗಿ ಸಿಂಪಲ್ಲಾಗಿ ನಾವು ಆ ಮೊಟ್ಟೆಯನ್ನು ಸಿಪ್ಪೆಯನ್ನು ತೆಗಿಬೋದು. ಫಸ್ಟ್ ಈ ರೀತಿ ಬಿಸಿ ಇದೆಯಲ್ಲ ಆ ನೀರನ್ನು ನಾನು ತೆಗೆದುಬಿಟ್ಟು ಬೇರೆ ನೀರನ್ನು, ತಣ್ಣಗಿರೋವಂಥ ನೀರನ್ನು ತಗೊತಾ ಇದ್ದೀನಿ. ಈಗ ಇದರಲ್ಲಿ ನಾನು ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ, ಒಂದು ಗ್ಲಾಸ್ ತೊಗೊಂಡು ಈ ರೀತಿ ಚೆನ್ನಾಗಿ ಶೇಕ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದು ಸಿಪ್ಪೆಯನ್ನು ನಾವು ಈಸಿಯಾಗಿ ತೆಗಿಬೋದು, ಮತ್ತು ಅದು ಎಗ್ ಕೂಡ ನಮಗೆ ಓಪನ್ ಆಗದಿರ ಈ ರೀತಿ ತುಂಬ ಚೆನ್ನಾಗೇ ಇರುತ್ತೆ. ನೋಡಿ ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ನಾನು ಶೇಕ್ ಮಾಡ್ತಿದ್ದೀನಿ ಆ ಗ್ಲಾಸಲ್ಲಿ. ನೀವು ಬೇಕಾದರೂ ಒಂದು ಬಾಕ್ಸನ್ನು ತಗೊಂಡು ಆ ಬಾಕ್ಸಲ್ಲಿ ಈ ರೀತಿ ಎಗ್ಗನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಹಾಕೋಬೋದು. ನಾನು ಈ ರೀತಿ ಗ್ಲಾಸಲ್ಲಿ ಹಾಕಿ ಈ ರೀತಿ ಶೇಕ್ ಮಾಡ್ತಿದ್ದೀನಿ. ನಾವು ಎಗ್ಗನ್ನು ನಾವು ಸೇಫ್ಟಿಯಾಗಿ ಇಟ್ಕೋಬೋದು, ಯಾಕಂದರೆ ಬಿಸಿ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬಾ ನಮಗೆ ಎಗ್ಸ್ ಏನಾದರೂ ಇಟ್ಟರು ಕೂಡ ಬೇಗ ನಮಗೆ ಕೊಳ್ತೋಗುತ್ತೆ. ಆ ರೀತಿ ಕೊಳ್ತೋಗ್ದಿರ ಒಂದೊಂದು ಟೈಮಲ್ಲಿ ಏನಾಗುತ್ತಂದರೆ ಫ್ರಿಡ್ಜ್ ಇರೋದಿಲ್ಲ ಒಬ್ಬೊಬ್ಬ ಮನೆಯಲ್ಲಿ. ಆ ಫ್ರಿಡ್ಜ್ ಇಲ್ದಿರೋರು ಈ ರೀತಿ ಅಕ್ಕಿಯನ್ನು ಹಾಕ್ಕೊಂಡು ಒಂದು ಬಾಕ್ಸ್ಗೆ, ಆ ಬಾಕ್ಸಲ್ಲಿ ಈ ರೀತಿ ಎಗ್ಸನ್ನು ಇಟ್ಬಿಟ್ಟು ಗಾಳಿ ಇರೋ ಅಂಥ ಪ್ಲೇಸಲ್ಲಿ ಈ ರೀತಿ ಸೇಫಾಗಿ ಇಟ್ಕೊಂಡ್ರೆ ನಮಗೆ ಬೇಗ ಆ ಎಗ್ ಅನ್ನೋದು ಕೊಳ್ತೋಗ್ದಿರ ಜಾಸ್ತಿ ದಿನ ಇರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸಿಪ್ಪೆ ಯಾವ ರೀತಿ ಕ್ಲೀನಾಗೆ ಬಂದುಬಿಡ್ತಾಯಿದೆ, ಒಂಚೂರು ಕೂಡ ಅದು ಎಗ್ ಅನ್ನೋದು ಓಪನ್ ಆಗ್ತಾಯಿಲ್ಲ. ಈ ರೀತಿ ಕ್ಲೀನಾಗೆ ಸಿಪ್ಪೆ ಮಾತ್ರ ಆಚೆ ಬರ್ತಾಯಿದೆ. ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡ್ಬೋದು. ನಾವು ಗ್ಲಾಸಲ್ಲಿ ಹಾಕ್ದಿರೋನು ಹಾಗೆ ಕೂಡ ತೆಗಿಬೋದು. ಒಂದೊಂದು ಟೈಮಲ್ಲಿ ಎಗ್ಗು ಕೂಡ ಆಚೆ ಬಂದುಬಿಡುತ್ತೆ, ಅದು ಓಪನ್ ಆಗೋಗುತ್ತೆ. ಆ ರೀತಿ ಓಪನ್ ಆಗದಿರ ನಮಗೆ ಕ್ಲೀನಾಗೆ ಅದು ಎಗ್ ಇರಬೇಕಂದ್ರೆ ಈ ರೀತಿ ಗ್ಲಾಸಲ್ಲಿ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕ್ಲೀನಾಗೆ ಬಂದುಬಿಡುತ್ತೆ. ನೋಡಿ ಈಗ ತೋರಿಸ್ತಿದ್ದೀನಲ್ಲ, ನಾವು ದಿನ ಲಂಚ್ ಟೈಮಲ್ಲಿ ಆಗಿರ್ಬೋದು, ಟಿಫನ್ ಟೈಮಲ್ಲಿ ಆಗಿರ್ಬೋದು, ಒಂದು ಎಗ್ ತಿನ್ನೋದ್ರಿಂದ ನಮಗೆ ಹೆಲ್ತಿಯಾಗಿರ್ತೀವಿ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಗ್ ತುಂಬ ಚೆನ್ನಾಗಿ ಕ್ಲೀನಾಗೆ ಓಪನ್ ಆಗಿದೆ, ಒಂಚೂರು ಕೂಡ ಅದು ಎಗ್ಗು ಒಡೆದೋಗಿಲ್ಲ, ಕ್ಲೀನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಸಿಪ್ಪೆಯನ್ನು ಬೇಗ ಬಿಸಾಕ್ತಾ ಇರ್ತೀವಿ. ಆ ಸಿಪ್ಪೆಯಿಂದ ಕೂಡ ನಮಗೆ ತುಂಬಾ ಉಪಯೋಗ ಇದೆ. ಅದು ಯಾವ ರೀತಿ ಅಂದರೆ, ಈ ಸಿಪ್ಪೆಯನ್ನು ನೀರಿನಲ್ಲಿ ಇದೆಯಲ್ಲ, ಈ ಸಿಪ್ಪೆಯನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಿ, ಡ್ರೈ ಆಗೋಗುತ್ತೆ. ಆ ಡ್ರೈ ಆಗಿರೋದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೋದಂದರೆ, ನಮಗೆ ಒಂದೊಂದು ಟೈಮಲ್ಲಿ ಮಿಕ್ಸಿ ಜಾರ್ಗಳು ಅದ್ರ ಬ್ಲೇಡ್ಗಳು ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತಲ್ಲ, ಆ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರಬೇಕು ಅಂದರೆ ಇದನ್ನು ಸಿಪ್ಪೆಯನ್ನು ಒಂದು ಸರಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಸರಿ ಗ್ರೈಂಡ್ ಮಾಡಿ ಈ ರೀತಿ ಮಾಡೋದ್ರಿಂದ ಆ ಬ್ಲೇಡ್ಗಳು ತುಂಬ ಚೆನ್ನಾಗಿ ಶಾರ್ಪಾಗಿ ವರ್ಕ್ ಆಗುತ್ತೆ. ಮತ್ತು ಈ ಸಿಪ್ಪೆಯನ್ನು ಗಿಡ ಮರಗಳಿಗೆ ಹಾಕಿದ್ರೆ ಆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಯನ್ನು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು, ಮೊಟ್ಟೆಯನ್ನು ಬೇಗ ಯಾವ ರೀತಿ ಬೇಯಿಸಬೇಕು ಅಂತ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.